ಯಾವ್ದು ಅನ್ಸುತ್ತೆ, ಬೇಬಿ ಬಾಯ್ ಗರ್ಲ? ಯಾವ್ದಾದ್ರೂ ಓಕೆ ಕಣೆ. ಒಂದು ಬಾಯ ಬೇಬಿ ಗರ್ಲ? ಚಿಕ್ಕ ನೀವ್ ಹೇಳೇ ಇಲ್ಲ. ಹೌದು ತೆಗಿ ಆಂಟಿ ಗರ್ಲಾ ಈ ಕಡೆ ಏನಮ್ಮ ಏನಕ್ಕೆ ಇಟ್ ವಾಸ್ ವೆರಿ ಗುಡ್. ಸೊ ನಮ್ಮ ಅಕ್ಕನೂ ಕೂಡ ಅಷ್ಟೇ ಇಷ್ಟಪಟ್ಟಳು. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರ. ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಂಕರ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟು ದಿನ ಬರೀ ಟ್ರಾವೆಲ್ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ದಿಸ್ ವ್ಲಾಗ್ ಈಸ್ ರಿಯಲಿ ವೆರಿ ಸ್ಪೆಷಲ್ ಟು ಮೈ ಹಾರ್ಟ್ ಬಿಕಾಸ್ ಪ್ರಾಬ್ಲಿ ಆಲ್ರೆಡಿ ತಮ್ಮನೇಲೆಲ್ಲ ನೋಡಿ ಗೊತ್ತಾಗಿರುತ್ತೆ. ಸೊ ಡಿಸೆಂಬರ್ 14 ನಮ್ಮ ಅಕ್ಕ ಸೀಮಂತ ಇತ್ತು ಹೋಟೆಲ್ ಹೈಲ್ಯಾಂಡ್ಸಲ್ಲಿ. ಸೊ ಆಲ್ಮೋಸ್ಟ್ 9 months ವೆಯ್ಟ್ ಮಾಡಿದ್ದೀನಿ. ಸೊ ಸೀಮಂತ ಎಲ್ಲ ಮುಗಿದ ಮೇಲೇ ಫೋಟೋ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂತ ನನಗಿದ್ದು. ಸೊ ಅದಿರುತ್ತಲ್ವ, ದೃಷ್ಟಿ ಆಗಬಾರ್ದು ಅಂತ. ಸೊ ಆ ಒಂದು ರೀಸನ್ಗೆ. ಆ್ಯಂಡ್ ಈ ಒಂದು ಸೀಮಂತ ಬಂದು ಹೋಟೆಲ್ ಐಲ್ಯಾಂಡ್ಸಲ್ಲಿ ನಡೀತು. ಸೊ ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತು. ಈ ಒಂದು ಪ್ಲೇಟಿಂಗ್ ಡೆಕೋರೇಷನ್ ಆಗಿರ್ಬೋದು. ಸೊ ಅದನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ಆರ್ಗನೈಸ್ಡ್ ಆಗಿತ್ತು. ಸೊ ಇದು ಬಂದು ಸ್ಫಟಿಕಾ ಇವೆಂಟ್ಸ್ ಅವ್ರು ಮಾಡಿಕೊಟ್ಟಿದ್ದು. ಆ್ಯಂಡ್ ಕೇಕ್ ಕೂಡ ಕಟ್ ಮಾಡ್ತಿದ್ವಿ. ಸೊ ಅದು ಒಂದು ಕೇಕ್ಸ್ ಡಿಲೈಟ್ ಅವ್ರು ಮಾಡಿಕೊಟ್ಟಿದ್ದು. ಆ್ಯಂಡ್ ಮೇಕಪ್ ಎಲ್ಲ ಬಂದು ಮೇಕಪ್ ಬೈ ಮಮತಾ ಆರ್ಟಿಸ್ಟ್ರಿ ಅವ್ರ ಕಡೆಯಿಂದ ಮಾಡಿಕೊಟ್ಟಿದ್ದು. ಸೊ ಇಫ್ ಯು ವಾಂಟ್, ನಾನು ಈ ಎಲ್ಲ ಪೇಜಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ಡೂ ಚೆಕ್ಔಟ್. ಆ್ಯಂಡ್ ಈ ಒಂದು ವಿಡಿಯೋ ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ. ಸೊ ಆನೆಸ್ಟಾಗಿ ಅವ್ರ ಎಫರ್ಟ್ಸ್ ಇಷ್ಟ ಆಗಿ, ಅವ್ರ ವರ್ಕ್ ಇಷ್ಟ ಆಗೇನೆ ನಾನು ಹೇಳ್ತಿರೋದು, ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಇಫ್ ಯು ವಾಂಟ್, ನಿಮಗೂ ಕೂಡ ಮಾಡಿಸ್ಕೋಬೇಕಂತಂದರೆ, ನಿಮಗೂ ಕೂಡ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಡೂ ಚೆಕ್ಔಟ್. ಆ್ಯಂಡ್ ಈ ವಿಡಿಯೋದಲ್ಲಿ ಸೀಮಂತ ಹೇಗಾಯಿತು ಏನಾಯಿತು, ಆ್ಯಂಡ್ ಬಾಯ್ ಆರ್ ಗರ್ಲ್ ಗೆಸ್ಸಿಂಗ್ ಗೇಮ್ ಕೂಡ ಆಡ್ಸಿದ್ವಿ, ಕೇಕ್ ಕಟ್ ಮಾಡ್ತಿದ್ವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲರೂ ಕೂಡ ಅವ್ರವ್ರ ಒಪಿನಿಯನ್ ಹೇಳಿದ್ದಾರೆ. ಅದು ಹೇಳ್ತಾರಲ್ಲ, ಹೊಟ್ಟೆ ದಪ್ಪ ಇದ್ದರೆ ಅಥವಾ ಹೊಟ್ಟೆ ಸಣ್ಣ ಇದ್ದರೆ ಹೆಣ್ಮಗು, ಗಂಡು ಮಗು, ಗ್ಲೋ ಬಂದಿದ್ದರೆ ಗಂಡು ಮಗು, ಸೊ ಆ ಥರ ಎಲ್ಲ ಹೇಳ್ತಾರಲ್ಲ. ಸೊ ಆ ಥರ ಎಲ್ಲ ಗೆಸ್ ಮಾಡಿ ಒಂದಷ್ಟು ಜನ ಒಪಿನಿಯನ್ಸ್ ಕೊಟ್ಟಿದೆ. ಸೊ ಪ್ಲೀಸ್ ಚೆಕ್ಔಟ್ ಆ್ಯಂಡ್ ಕೀಪ್ ವಾಚಿಂಗ್, ಕಂಪ್ಲೀಟಾಗಿ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲಿ, ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ. ಅಣ್ಣಯ್ಯನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೆ ನೀ ಮಾರಾಯ್ತಿ. ಹಿರಿಯರನ್ನು ಗೌರವಿಸೋ ತಮ್ಮಯ್ಯನ ನಡತೆಯಂತೆ ಹತ್ತೂರ ಮುತ್ತಾನೊಂದ ಕೆತ್ತು ಕೊಡೆ ನೀ ಗೌಡತಿ. ನೀವು ಕೇಳಿದ್ದು ಕೊಡೋಕಿದನ್ ದಿನಸಿ ಅಂಗಡಿನ, ನೀವು ಬಯಸಿದ್ದು ತರೋಕಿದನ್ ಮಂಡಿಪೇಟೆನ. ಅಯ್ಯೋ ಅಕ್ಕ, ಯಾಕೆ ಹಿಂಗೆ ಜಗಳ ಕಾಯ್ತೀಯ? ಅವರು ಕೇಳಿದ್ನ ನೀ ಯಾಕೆ ತಪ್ಪು ಅಂತೀಯ? ನನ್ನ ಹೆಂಡತಿ ಜಾಣೆ ಇವಳು ಅರ್ಥ ಮಾಡಿಕೊಂಡು ಸುಮ್ಮನೆ ಬಾಯಿ ಮುಚ್ಚು. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ, ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ.
ಸಿಂಹಾದ್ರಿ ಕುಲದಲ್ಲಿ ಸಿಂಹದ ತೌರಲ್ಲಿ ಮರಿಸಿಂಹ ಬಂದರೆ ಗೌಡ ಮೆರಿತಾನೆ ಮರದಲ್ಲಿ. ನೀವೇನ ಹೊರೋದು ನಿಮ್ ತಮ್ಮನ ಹೆರೋದು, ಅದು ಬೇಕು ಇದು ಬೇಕನ್ನಕ್ಕೆ ಬಾಯೇ ನಾರಾನೋಯ್ತದ. ನಮ್ಗೆ ಕೇಳೋಕೆ ಹಕ್ಕೈತೆ ಕೇಳ್ತೀವಿ ಕಣೆ, ಅವಳು ಕುಂತಾಗ ನಿಂತಾಗ ಹಾಕ್ತೀವಿ ಮಣೆ. ನಮ್ಮ ಹುಡುಗಿನ ಇಬ್ರು ಚೆನ್ನಾಗಿ ನೋಡ್ಕೋಬೇಕು, ಅವಳು ಕೇಳಿದ್ನ ಇಲ್ಲ ಅಂತ ಕೊಡಿಸ್ತಿರ್ಬೇಕು. ನನ್ನ ಹೆತ್ತ ತಾಯಿ ತಂದೆ ನೀವೇ ಅಂದುಕೊಂಡೆ ಅದುವೇ ನನಗೆ ಸಾಕು. ಮಗಳೇ ನಮ್ಮ ಪ್ರೀತಿಯು ನೀನೆ, ನಮ್ಮ ಕುಲದ ಕಣ್ಣು ನೀನೆ, ಬಯಸಿ ಪಡೆದ ಭಾಗ್ಯವು ನೀನೆ ನಮ್ಮ ಪಾಲಿಗೆ, ಆನಂದದ ಬಾಳಿಗೆ. ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ, ಬಂಗಾರಿ ಮಡಿಲಿನಲಿ. ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ, ಬಂಗಾರಿ ಮಡಿಲಿನಲಿ. ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ. ಬರ್ತಾನವ್ವ ಭೂಪ. ಚಿಕ್ಕಮ್ಮ, ರಶ್ಮಿ ಚಿಕ್ಕಮ್ಮ, ನಿಮ್ಗೆ ಯಾವ್ದು ಅನ್ಸುತ್ತೆ, ಬೇಬಿ ಬಾಯ ಗರ್ಲ? ಯಾವ್ದಾದ್ರೂ ಓಕೆ ಕಣೆ. ಒಂದೇ ಒಂದು ಕೊಟ್ಟು. ದಾಸಂಗೆ ಬಾಯಿ ಚಿಕ್ಕಮ್ಮ ನಿಮ್ಗೆ? ಬಾಯ, ನಾನ್ ಬಾಯಿ ಹಾಕಿರೋದು. ರಂಜಿತಾ ಚಿಕ್ಕಮ್ಮ ನಿಮ್ಗೆ? ಆಂಟಿ ನಿಮ್ಗೆ ಬೇಬಿ ಬಾಯ ಬೇಬಿ ಗರ್ಲ? ಜೋರಾಗಿ ಬರ್ತಿದ್ದೀನಿ ಆದರೆ ಇನ್ನೂ ಅನ್ನಿಸ್ತಾ ಇದ್ದೀವಿ. ಹಂಗೆ ಆಗ್ತಾ ಇದೆ. ಅಮ್ಮ ನೋಡ್ದೇನೆ ಹಾಕ್ಬಿಟ್ಟಿದ್ದಾರೆ ಕಣ್ಣು ಅಂತ ಇವಾಗ ಹೆಣ್ಮಗು ಅನ್ಸಿದ್ಯಾ? ಅನ್ನಿಸ್ತಾ ಇದೆ. ಚಿಕ್ಕಮ್ಮ, ಬೇಬಿ ಬಾಯ ಬೇಬಿ ಗರ್ಲ್? ಹೆಣ್ಮಗುನಾ? ನಿಮ್ಗೆ ಯಾವ್ದು ಅನ್ಸ್ತಿದೆ? ಬೇಬಿ ಬಾಯ ಬೇಬಿ ಗರ್ಲ? ಗರ್ಲ ಬಾಯ್ ಆಗುತ್ತೆ. ನಿಮ್ಗೆ ಯಾವ್ದು ಅನ್ಸ್ತಿದೆ, ಬೇಬಿ ಬಾಯ ಬೇಬಿ ಗರ್ಲ? ಬಾಯ್ ಬಾಯ್. ಯಾವ್ದು ಗಂಡ್ಮಗುನ ಹೆಣ್ಮಗುನ? ಗಂಡ್ಮಗುನ ಹೇಳಿ ಅಣ್ಣ, ಯಾವ್ದು ಹೇಳಿ, ಯಾವ್ದು ಬೇಬಿ ಬಾಯ ಬೇಬಿ ಗರ್ಲ? ಚಿಕ್ಕ ನೀವ್ ಹೇಳೇ ಇಲ್ಲ. ಗರ್ಲ ಆಂಟಿ, ಬೇಬಿ ಬಾಯ್ ಆಗುತ್ತಾ ಬೇಬಿ ಗರ್ಲ್ ಆಗುತ್ತಾ? ಬೇಬಿ ಬಾಯ್ ಆಗುತ್ತಾ ಬೇಬಿ ಗರ್ಲ್ ಆಗುತ್ತಾ? ಯಾವ್ದು ಆಂಟಿ ಆಗ್ಬೋದು? ಯಾವ್ದಿಷ್ಟ? ನೀವ್ ಹೇಳಿ, ನಿಮ್ಗೆ ಯಾವ್ದು ಅನ್ಸುತ್ತೆ? ಹೆಣ್ಣು. ಆಂಟಿ ನೀವು? ಇನ್ನ ಹೊಟ್ಟೆ ನೋಡಿಲ್ಲ ನಾನು. ಬೇಬಿ ಗರ್ಲ್ ಬಾಯ್? ನಿಮ್ ಹೆಸರು ಬರ್ದ್ಬಿಟ್ರಿ, ಎಲ್ಲ ನೋಡ್ಕೋತೀವಿ ನಾವು. ಅತ್ತಿ ಕಂಬ ಬೇಕು. ಸೊ ಇಲ್ಲಿ ಒಂದು ಚಿಕ್ಕದಾಗಿ ಗೇಮ್ ಇತ್ತು. ಸೊ ಪ್ರತಿಯೊಬ್ಬರೂ ಅವ್ರವ್ರ ಇಷ್ಟ ಬಂದಂಗೆ ಪ್ರಿಡಿಕ್ಟ್ ಮಾಡಿ ಬಾಯ್ ಆರ್ ಗರ್ಲ್ ಅಂತ ವೋಟ್ ಮಾಡಬೇಕಿತ್ತು. ಸೊ ಫಸ್ಟ್ ನಾವು ಬಾಯ್ ತುಂಬ ಡಾಮಿನೇಟ್ ಮಾಡ್ತಿತ್ತು, ಅದಾದಮೇಲೆ ಗರ್ಲ್. ಸೊ ಕೊನೆಗೆ 2 ಡಾಮಿನೇಟ್ ಮಾಡಿ 2 ಪೂರ್ತಿ ತುಂಬೋಗಿತ್ತು ಆಚೆಯಿಂದ. ಸೊ ಇಟ್ ವಾಸ್ ವೆರಿ ಗುಡ್ ಟು ಸಿ. ಏನಾಗ್ದೆ ಏನಾಗ್ದೆ ಕಮ್ಮ ಬೇಕು. ಸಿರಿ ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಸೀಮಂತವಮ್ಮ, ಈ ಪುತ್ಥಳಿ ಬೊಂಬೆಯು ತಾಯಿಯಾಗುವಳು ಹಾರೈಸಿರಮ್ಮ.
ಏನು ಆಗ್ತದೆ ಅದನ್ನು ಫೋಕಸ್ ಮಾಡಿ ಝೂಮ್ ಮಾಡು. ಆಲ್ ದ ಬೆಸ್ಟ್ ರೇಖಾಟಿ ಅಕ್ಕಿ. ಹತ್ತಿರ ಹೋಗುತ್ತೆ ಆಂಟಿ ಗರ್ಲಾ ಈ ಕಡೆ ಪಿಂಕ್ 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 ಈ ಕಡೆ ಆಂಟಿ. ಏ ಉಲ್ಟಾ 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 ಹಾಕ್ಬೇಕು. ಅಮ್ಮೋ ನಾಪಿಂಗ್. ನಾನು ಬ್ಲೂನೇ ಹಾಕೋದು. ಏನಮ್ಮ ಏನಕ್ಕೆ ಯಾವುದು ಇಬ್ರು ಆಗ್ತಿರೋದು? ಬಾಯ್ ಜಾಸ್ತಿ ಇದೆ, ಆಲ್ಮೋಸ್ಟ್ ಜಾಸ್ತಿ ಇದೆ. ಅಲ್ಲದಿಲ್ಲ ಲೊಟ್ಟೋಗಿದೆ. ಬಾಯ ಗರ್ಲ ಅಲ್ಲ ಗರ್ಲ್ ಪಿಂಕ್ ಗರ್ಲ್ ನೀವು ಬಾಯ್. ಬಾಬಾ ನೀವು ಹಾಕಲ್ವಾ? ಸೊ ಜೊತೆಗೆ ಒಂದು ಕ್ಯೂಟ್ ಲಿಟಲ್ ಮಾಮ್ ಟು ಬಿ ಕೇಕ್ ಕೂಡ ಕಟ್ ಮಾಡಿಸಿದ್ವಿ. ಸೊ ಅವತ್ತಿನ ದಿವಸ ಸೀಮಂತ ಇಟ್ ವಾಸ್ ಅ ವೆರಿ ಜಾಯ್ಫುಲ್ ಡೇ. ತುಂಬ ಚೆನ್ನಾಗಾಯಿತು ಇವೆಂಟ್ ಎಲ್ಲ. ಜೊತೆಗೆ ಈ ಬಾಯ್ ಆರ್ ಗರ್ಲ್ ಗೇಮ್ ಆಗಿರ್ಬೋದು ಅಥವಾ ಕೇಕ್ ಕಟ್ ಮಾಡಿಸೋದಾಗಿರ್ಬೋದು ಕಂಪ್ಲೀಟ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನಮ್ಮ ಅಕ್ಕಂಗೆ ಯಾವುದೇ ರೀತಿ ಏನೂ ಕ್ಲೂ ಕೊಟ್ಟಿರಲಿಲ್ಲ. ಸೊ ಇಟ್ ವಾಸ್ ವೆರಿ ಗುಡ್. ಸೊ ನಮ್ಮ ಅಕ್ಕನೂ ಕೂಡ ಅಷ್ಟೇ ಇಷ್ಟಪಟ್ಟಳು. ಆ್ಯಂಡ್ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಆಗಿರ್ಬೋದು, ಡಿಸೈನ್ ವೈಸ್ ಆಗಿರ್ಬೋದು ಎಲ್ಲನೂ. ಅಣ್ಣಯ್ಯನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೆ ನೀ ಮಾರಾಯ್ತಿ. ಹಿರಿಯರನ್ನು ಗೌರವಿಸೋ ತಮ್ಮಯ್ಯನ ನಡತೆಯಂತೆ ಹತ್ತೂರ ಮುತ್ತಾನೊಂದ ಕೆತ್ತು ಕೊಡೆ ನೀ ಗೌಡತಿ. ನೀವು ಕೇಳಿದ್ದು ಕೊಡೋಕಿದನ್ ದಿನಸಿ ಅಂಗಡಿನ, ನೀವು ಬಯಸಿದ್ದು ತರೋಕಿದನ್ ಮಂಡಿಪೇಟೆನ. ಅಯ್ಯೋ ಅಕ್ಕ ಯಾಕೆ ಹಿಂಗೆ ಜಗಳ ಕಾಯ್ತೀಯ, ಅವ್ರು ಕೇಳಿದ್ನ ನೀ ಯಾಕೆ ತಪ್ಪು ಅಂತೀಯ. ನನ್ನ ಹೆಂಡತಿ ಜಾಣೆ ಇವಳು ಅರ್ಥ ಮಾಡಿಕೊಂಡು ಸುಮ್ನೆ ಬಾಯಿ ಮುಚ್ಚು. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಬಂಗಾರಿ ಮಡಿಲಿನಲಿ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ವ್ಲಾಗ್. ಸೊ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಈ ಒಂದು ಡೇ ಇಟ್ ವಾಸ್ ಕ್ವೈಟ್ ಚೆರಿಷಬಲ್ ಆ್ಯಂಡ್ ತುಂಬ ಮೆಮೊರೇಬಲ್ ಆಗಿತ್ತು. ಆ್ಯಂಡ್ ನಮಗೆಲ್ಲ ನಮ್ಮ ಮನೇಲಿ ಹೇಗಿತ್ತು ಅಂದರೆ ನಮ್ಮ ಅಕ್ಕನ ವೆಲ್ಕಮ್ ಬ್ಯಾಕ್ ಮಾಡ್ತೀವಿ. ವಿ ವೇರ್ ವೆರಿ ಹ್ಯಾಪಿ ನಮ್ಮ ಅಕ್ಕನ ವಾಪಸ್ ವೆಲ್ಕಮ್ ಮಾಡೋದಕ್ಕೆ. ಬಟ್ ನಮ್ಮ ಭಾವ ಮನೇಲಿ ಹೇಗಿತ್ತು ಅಂದರೆ ಅವ್ರ ಮನೇಲೆಲ್ಲ ಫುಲ್ ಬೇಜಾರಲ್ಲಿದ್ದರು ಕಳಿಸ್ಕೊಡ್ತಿದ್ದೀವಿ ಅಂತ. ಎಷ್ಟು ಖುಷಿ ಇದೆಯೋ ಅಷ್ಟೇ ಬೇಜಾರು ಕೂಡ ಇತ್ತು. ಅಯ್ಯೋ ಕಳಿಸ್ಕೊಡ್ತಿದ್ದೀವಿ, ಇನ್ನೊಂದು 6 ತಿಂಗಳು 1 ವರ್ಷ ಇರಲ್ಲ ಮನೇಲಿ ಅನ್ನೋದೊಂದು. ಬಟ್ ಅಷ್ಟೇ ಖುಷಿ, ಓಕೆ ಮಗು ತಾಯಿ ಎಲ್ಲನೂ ಆ ಸಂಭ್ರಮ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಅಷ್ಟೇ ಒಂದು ಸ್ವಲ್ಪ ಬೇಜಾರು ಕೂಡ ಇತ್ತು, ಒಂದು ಮಿಕ್ಸ್ಡ್ ಎಮೋಷನ್ ಆಗಿತ್ತು. ಸೊ ಅದನ್ನೆಲ್ಲ ನೋಡೋಕ್ಕೆ ಖುಷಿ ಕೂಡ ಆಯಿತು, ಒಂದು ಕಡೆ ಬೇಜಾರು ಕೂಡ ಆಯಿತು. ಆ್ಯಂಡ್ ಇದಿಷ್ಟಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಈ ವ್ಲಾಗ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಬರಿಬೇಡಿ. ಆದಷ್ಟು ಬೇಗ ಮತ್ತೊಂದು ವ್ಲಾಗ್ ಜೊತೆ ಬ್ಯಾಕ್ ಆಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಲವ್ ಯು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.